ಕೆಲವೊಂದ್ಸತಿ ನಾವು ಅನ್ಕೊಂತೀವಿ ಇಲ್ಲಪ್ಪ ನಾವು ಅವ್ರಿಗೆ ವೋಟ್ ಮಾಡಿದ್ವಿ ಆದ್ರೂ ಕೂಡ ಅವ್ರು ಯಾಕೆ ಇಲ್ಲಿ ಎಲಿಮಿನೇಟ್ ಆದ್ರು ಅಂತ ಬಿಟ್ಟು. ಯಾಕೆ ಅಂತಂದ್ರೆ ಇದೇ ಒಂದು ವಿಚಾರಕ್ಕೆ. ಹೌದು, ಇಲ್ಲಿ ನೀವು ಅವ್ರಿಗೆ ಪ್ರೀತಿ ಕೂಡ ಕೊಟ್ಟಿರ್ತೀರಾ, ವಿಶ್ವಾಸ ಕೂಡ ಅವ್ರ ಮೇಲೆ ಇಟ್ಟಿರ್ತೀರಾ. ಬಟ್ ಈ ತರ ವಿಚಾರಗಳು ಬಂದಾಗ ಅಂದ್ರೆ ಈ ತರ ಮ್ಯಾಟ್ರಿಗಳು ಏನಿರುತ್ತೋ ಇದು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಇದು ನೋಡಿ, ಇಲ್ಲಿ ಗಿಲ್ಲಿಯವ್ರಿಗೆ ಸಿಕ್ಕಾಪಟ್ಟೆ ಮೈನಸ್ ಹೊಡೆದಿತ್ತು. ಅದಕ್ಕೆ ಈ ಒಂದು ವಿಚಾರ ತುಂಬಾನೇ ಇಲ್ಲಿ ಬಂತು. ಅಂದ್ರೆ ಗಿಲ್ಲಿಯವ್ರ ಕ್ಯಾಪ್ಟನ್ಸ್ ಇದು ಏನಿತ್ತು ಆ ಒಂದು ವಿಚಾರನ ತುಂಬಾನೇ ಇಲ್ಲಿ ಎಳ್ಕೊಂಡು ಹೋದ್ರು. ಇಲ್ಲಿ ಯಾರ್ಯಾರು ಕ್ಯಾಪ್ಟನ್ ಆದಾಗ ಯಾವ್ಯಾವ ತರ ಇಲ್ಲಿ ಇದ್ರು, ಮತ್ತೆ ಇಲ್ಲಿ ಗಿಲ್ಲಿಯವ್ರ ಕ್ಯಾಪ್ಟನ್ಸಿ ಯಾವ ತರ ನಿಭಾಯಿಸಿದ್ರು ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಮನೆಯವ್ರ ಪ್ರಕಾರ ಗಿಲ್ಲಿಯವರು ಕ್ಯಾಪ್ಟನ್ ಸರಿ ಅಂದ್ರೆ ಕ್ಯಾಪ್ಟನ್ಸಿ ಏನ್ ಸಿಕ್ಕಿತ್ತು ಅವ್ರಿಗೆ ಅದನ್ನ ಸರಿಯಾಗಿ ನಿಭಾಯಿಸ್ಲಿಲ್ಲ ಅಂತ ಹೇಳಿದ್ರು. ಆದ್ರೆ ಅದರ್ಸ್ ಕ್ಯಾಪ್ಟನ್ಸಿ ಮತ್ತೆ ಇಲ್ಲಿ ಗಿಲ್ಲಿಯವ್ರ ಕ್ಯಾಪ್ಟನ್ಸಿ ಅಂದ್ರೆ ಅದರ್ಸ್ ಅಂದ್ರೆ ಇವಾಗ ಯಾರ್ಯಾರು ಕ್ಯಾಪ್ಟನ್ ಆಗಿದ್ರು ಅವ್ರು ಯಾವ ತರ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು, ಮತ್ತೆ ಗಿಲ್ಲಿಯವರು ಇಲ್ಲಿ ಯಾವ ತರ ಕ್ಯಾಪ್ಟನ್ಸಿನ ನಿಭಾಯಿಸ್ಕೊಂಡು ಬಂದ್ರು ಅಂತ ಬಿಟ್ಟು ವಿಟಿ ಪ್ಲೇ ಮಾಡ್ಬಿಟ್ಟು ಇಲ್ಲಿ ಇನ್ನು ಇವ್ರಿಗೆಲ್ಲ ಏನ್ ಪ್ರೂಫ್ ಕೊಡಬೇಕು ಗೊತ್ತಿಲ್ಲ. ಮತ್ತೆ ಬಿಗ್ ಬಾಸ್ ನ ಗಿಲ್ಲಿ ಅವರಷ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರೋರು ಯಾರು ಕೂಡ ಇಲ್ಲ ಅಂತ ಕಿಚ್ಚ ಸುದೀಪ್ ಸರ್ ಹೇಳಿದ್ರಲ್ವಾ, ಅದು ಕೂಡ ಇಲ್ಲಿ ಕರೆಕ್ಟ್. ಅದರಲ್ಲೂ ಕೇಳಿದ್ರು ಎಷ್ಟು ಸೀಸನ್ಗಳನ್ನ ನೀವಿಲ್ಲಿ ನೋಡಿದ್ದೀರಾ ಅಂತ ಬಿಟ್ಟಕ್ಕೆ ಗಿಲ್ಲಿಯವ್ರು ಕರೆಕ್ಟ್ ಆಗಿ ಹೇಳಿದ್ರು ಎಲ್ಲಾ ಸೀಸನ್ ಕೂಡ ನೋಡಿದ್ದೀನಿ ಅಂತ ಬಿಟ್ಟು. ಅದಕ್ಕೆ ಯಾವ ಸೀಸನ್ ಇಷ್ಟ ಅಂತ ಕೇಳಿದಾಗ ಇಲ್ಲಿ ಪ್ರಥಮ್ ಅವ್ರು ಇದ್ರಲ್ಲ ಆ ಸೀಸನ್ ಅಂತ ಹೇಳಿದ್ರು, ಮತ್ತೆ ಹನುಮಂತ್ ಅವ್ರು ಇದ್ರಲ್ಲ ಕಳೆದ ಸೀಸನ್, ಅವೆರಡು ಸೀಸನ್ ತುಂಬಾನೇ ಇಷ್ಟ, ಮತ್ತೆ ಆ ವ್ಯಕ್ತಿಗಳು ಕೂಡ ಇಲ್ಲಿ ಇಷ್ಟ ಅಂತ ಹೇಳಿದ್ರು. ಅದಕ್ಕೆ ಕಿಚ್ಚ ಸುದೀಪ್ ಸರ್ ಹೇಳಿದ್ರು ಎರಡೂ ರೋಲ್ಗಳು ಕೂಡ ಇಲ್ಲಿ ಪ್ಲೇ ಆಯ್ತಲ್ವಾ ಅಂತ ಅಂದ್ಬಿಟ್ಟು. ಹೌದು, ಇಲ್ಲಿ ಪ್ರಥಮ್ ಅವ್ರ ತರನು ಕೂಡ ಇಲ್ಲಿ ಮಾಡಿದ್ರು, ಮತ್ತೆ ಇಲ್ಲಿ ಹನುಮಂತ್ ಅವ್ರ ತರನು ಕೂಡ ಇಲ್ಲಿ ಮಾಡಿದ್ರು. ಗಿಲ್ಲಿ ಅವರು ಬನೀನ್ ಹಾಕೊಂಡಿರ್ಬೋದು, ಆದ್ರೆ ಅವರು ರಾಜರ ತರ ಇಲ್ಲಿ ಕಾಣಿಸ್ಕೊಂಡ್ರು ಅಂತ ಹೇಳಿದ್ರಲ್ವಾ, ಅದು ಕೂಡ ಕರೆಕ್ಟ್ ಅಲ್ವಾ. ಇಲ್ಲಿ ಧ್ರುವಂತವ್ರಿಗೆ ಇದು ಸರಿಯಾಗಿ ಟಾಂಗ್ ಕೊಟ್ಟಂಗ ಆಯ್ತು. ಯಾಕಂದ್ರೆ ನೀನು ಬನೀನ್ ಹಾಕೊಂಡಿರ್ತೀಯ, ಒಳ್ಳೆ ಬಡವನ್ ತರ ಇಲ್ಲಿ ತೋರಿಸ್ಕೊಂತಿದ್ಯಾ ಅಂತ ಅಂದ್ಬಿಟ್ಟು. ಬನೀನ್ ಹಾಕಿದ್ರು ಬಡವ ಆದ್ರೂ ಕೂಡ ರಾಜನ್ ತರ ಆಳ್ವಿಕೆ ಮಾಡಿದ್ರಲ್ವಾ, ಅದು ಕೂಡ ಕರೆಕ್ಟ್ ಅಲ್ವಾ. ಇಲ್ಲಿ ನೋಡಿ, ಗಿಲ್ಲಿಯವ್ರ ಕೈ ಕೆಲಸ ಮಾಡಿಸ್ಬೇಕು ಅಂತ ಬಿಟ್ಟು ಇವರೆಲ್ಲರೂ ಕೂಡ ಇಲ್ಲಿ ಹಿಂದೆ ಬಿದ್ಬಿಟ್ಟು ಇದು ಮಾಡ್ತಿದ್ರು. ಎಲ್ಲ ಅವ್ರ ಕೈಲಿತ್ತು. ಹೌದು, ಅವರು ಕ್ಯಾಪ್ಟನ್ ಆಗಿದ್ರು. ಇದನ್ನ ರಘು ಅವರು ಕೂಡ ಇವನ್ ಒಪ್ಕೊಳ್ಳಿಲ್ಲ. ಅಂದ್ರೆ ಗಿಲ್ಲಿ ಕ್ಯಾಪ್ಟನ್ಸಿ ಸರಿ ಇರ್ಲಿಲ್ಲ, ಅವನ ಕೈ ನನ್ಗೆ ಹೇಳಿಸ್ಕೋಬೇಕು ಅಂತ ಅನಿಸ್ತಿರ್ಲಿಲ್ಲ ಅಂತ ಬಿಟ್ಟು ಗಿಲ್ಲಿ ಅವ್ರು ಕರೆಕ್ಟ್ ಆಗಿ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡ್ರು. ಅಂದ್ರೆ ಎಲ್ಲರೂ ಕೂಡ ಅವ್ರವ್ರ ಕೆಲಸನ ಇಲ್ಲಿ ಮಾಡ್ಕೊಂಡ್ರು. ನಾನ್ ಯಾಕೆ ಅವ್ರ ಹಿಂದೆ ಹೋಗಿ ಹೇಳ್ಬೇಕಿತ್ತು, ಅವ್ರವರೇ ಮಾಡ್ತಾ ಇದಾರೆ ಅಂತಂದ್ರೆ ಸುಮ್ನೆ ಹೋಗಿ ಹೇಳೋ ನೆಸೆಸಿಟಿ ಇಲ್ಲ ಅಲ್ವಾ ಅಂತ ಕೇಳಿದ್ರು. ಅದು ಕೂಡ ಕರೆಕ್ಟ್ ಅಲ್ವಾ. ಅದಕ್ಕೆ ನೋಡಿ, ಎಲ್ಲರೂ ಕೂಡ ಏನ್ ಚಪ್ಪಾಳೆ ಹೊಡೆದ್ರು ಅಂತಂದ್ರೆ ಅಲ್ಲಿರೋ